ಚುನಾವಣೆಯಲ್ಲಿ ಅವರು ಹಣ ಕೊಡ್ತಾರೆ ನಾವು ಕೊಡ್ತೀವಿ ಅಂತ ಬಳ್ಳಾರಿಯ ಕೃಷ್ಣನಗರದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವರು ಹಣ ಕೊಡ್ತಾರೆ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾರ ಹಣ ಕೊಟ್ಟರು ಮತದಾರರು ಎಚ್ಚರಿಕೆಯಿಂದ ಇರಬೇಕು. ಬಿಜೆಪಿಯವರು ಎಲೆಕ್ಷನ್ ವೇಳೆ ರಾಮನ ಹೆಸರಲ್ಲಿ ಮತ ಕೇಳ್ತಾರೆ. ರಾಮ ಮಾತ್ರ ಯಾಕೆ, ಗಾಳೆಮ್ಮ ಮಾರಮ್ಮ ವಿಟ್ಟೋಬ ಬೇಡ್ವಾ ಅಂತ ಪ್ರಶ್ನಿಸಿದ್ದಾರೆ. ಹಿಂದೂ ಪರ ಎನ್ನುವ ಅವರು ಹಿಂದೂಗಳಿಗೆ ಏನ್ ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಲೋಚನೆ ಮಾಡೋದಿಲ್ಲ, ಎಲ್ಲಿವರೆಗೆ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡೋದಿಲ್ಲ. ಈ ದೇಶ ಕಟ್ಟಕ್ಕಾಗೋದಿಲ್ಲ. ದುಡ್ಡು ತರ್ತಾರೆ, ಚುನಾವಣೆಗಳು ಬರ್ತಾವೆ, ಅವರು ದುಡ್ಡು ಕೊಡ್ತಾರೆ, ನಾವು ದುಡ್ಡು ಕೊಡ್ತೀವಿ. ಇದೇ ಬಂದ್ಬಿಡುತ್ತೆ ಚುನಾವಣೆಯಲ್ಲಿ. ದಯಮಾಡಿ ನಿಮಗೆ ಕೈ ಮುಗಿದು ಹೇಳ್ತೀನಿ, ಕಾನೂನು ಅರಿಯಬೇಕು. ನಮ್ಮಂತವ್ರಿಗೆ ಮುಂದೆ ಯುವಕರಿಗೆ ಅವಕಾಶ ಸಿಗ್ಬೇಕಂತಂದ್ರೆ ನೀವು ಯಾರು ಒಳ್ಳೆಯವರು, ಯಾವ ಕಾರ್ಯಕ್ರಮ ಮಾಡಿದ್ದಾರೆ, ಯಾರು ಜಾತಿರಿ, ಯಾವ ಜಾತಿಯಿಂದ ಈ ದೇಶಕ್ಕೆ ₹1 ಅನುಕೂಲ ಆಗಿಲ್ಲ. ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಜಾತಿ ಬಗ್ಗೆ ಮಾತನಾಡ್ತಾರೆ ಅವರಿಗಷ್ಟೇ ಲಾಭ ಆಗಿದೆ. ಇವತ್ತು ರಾಮನ ಬಗ್ಗೆ ಇಡೀ ಬಿಜೆಪಿಯವರು ಹೋರಾಟ ಮಾಡಿದ್ರು, ರಾಮನ ಪರವಾಗಿ ಮಾತನಾಡಿದ್ರು. ಯಾಕಂದ್ರೆ ರಾಮನಿಂದ ಅವ್ರಿಗೆ ಓಟ್ ಇದೆ. ನಾಳೆ ದುರ್ಗಮ್ಮ ಮಾರಮ್ಮ ಅವ್ರಿಗೆ ಬೇಡ ಅಂದ್ರೆ ಏನ್ರಿ, ಪಾಂಡ್ರಂಗ್ ಬೇಡ, ಮತ್ತೆ ಯಾಕೆ ಪಾಂಡ್ರಂಗ್ ಬಗ್ಗೆ ಮಾತಾಡಂಗಿಲ್ಲ ಅವರು? ಪಾಂಡ್ರಂಗ್ ಮಾತಾಡಿದ್ರೆ ಓಟ್ ಬಿಡಂಗಿಲ್ಲ. ಪಾಂಡ್ರಂಗ್ ಮಾತಾಡಿದ್ರೆ ಮತ್ತೆ ನಾಳೆ ಮಾರಮ್ಮ ಮಾತಾಡಿದ್ರೆ ಓಟ್ ಬರ್ತಂತ ಮಾರಮ್ಮಗೆ ದೇವ್ತಾರ ಅವರು. ನಮಗೆ ಈ ದೇಶದಲ್ಲಿ ಎಲ್ಲಾ ದೇವರು ಬೇಕು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಂತ ಈ ದೇಶದ ಐಕ್ಯತೆ ತಂದು. ಚುನಾವಣೆ ಬಂದಾಗ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಗೌಡ್ರ ಇದ್ದಾರೆ, ಇಲ್ಲಿ ಚಿನ್ನಪ್ಪರ ಗೌಡ್ರಲ್ಲಿದ್ದಾರೆ. ಈ ದೇಶದಲ್ಲಿ 10 ವರ್ಷದಲ್ಲಿ ಭಾರತ ದೇಶ ಬೀಫ್ ಮಾರೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ನಾವು. ಎಷ್ಟು? ಭಾರತ ದೇಶ ಬೀಫ್ ಮಾರೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಮತ್ ನೋಡಿದ್ರೆ ಗೋಹತ್ಯೆ ಮಾಡಿಬೇಡ್ರಿ, ಗೋಹತ್ಯೆ ನಾವು ಮಾಡ್ತಿದೀವ, ನೀವು ಮಾಡ್ತಾ ಇದೀರಿ. ಈಗ ಮತ್ 22ನೇ ಸ್ಥಾನದಾಗ ಹೆಂಗ್ ಬಂದ್ವಿ ನಾವು ಇವತ್ತು? ಅದಕ್ಕೆ ಇವೆಲ್ಲ ವಿಚಾರಗಳು ನಾನು ಮುಂದೆ ಬರ್ತಕ್ಕಂಥ ಬಿಚ್ಚಿಡ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಇಲ್ಲಿ ಪ್ರತಿಯೊಬ್ಬರು ತಾವೆಲ್ಲ ಇಲ್ಲಿ ಏನು ಸೇರಿದಿರಲ್ಲ, ಇದು ಕಾಂಗ್ರೆಸ್ ಪಕ್ಷ ಅಷ್ಟೇ ಉಳಿಸ್ತಕ್ಕಂಥದ್ದಲ್ಲ, ಈ ದೇಶದ ಸಂವಿಧಾನ ಉಳಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸಂವಿಧಾನವನ್ನು ಉಳಿಸ್ಬೇಕು. ಇವತ್ತು ಇಲ್ಲಿ ಬಸವಣ್ಣವ್ರನ್ನ ಉಳಿಸ್ಬೇಕು, ಇಲ್ಲಿ ಅಂಬೇಡ್ಕರ್ನ ಉಳಿಸ್ಬೇಕು, ಬುದ್ಧನ ಉಳಿಸ್ಬೇಕು. ಆ ಒಂದು ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಇದೆ. ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥರು ಪ್ರತಿಯೊಬ್ಬರಿಗೆ ಇವತ್ತು ತುಕಾರಾಮರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಸಂಡೂರಿನ ಮಹಾಜನತೆ ಮೇಲೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.